ಹಾಯ್ ಹಲೋ ಆಸ್ಪಿರೆಂಟ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KS ಪರೀಕ್ಷೆ ಪೋಸ್ಟ್ಪೋನ್ ವಿಚಾರದ ಬಗ್ಗೆ ಇವತ್ತು ಆಲ್ರೆಡಿ ಸಂಜೆ ಒಂದು ಕೋರ್ಟ್ ವಿಷಯದ ಬಗ್ಗೆ ಅಪ್ಡೇಟ್ ಕೊಟ್ಟೆ, ಕೋರ್ಟಲ್ಲಿ ಏನೇನಾಯಿತು ಅಂತ. ಸೊ ಈಗ ಆಲ್ರೆಡಿ KAT ವಿಚಾರ ಕೂಡ ಹೇಳಿದೆ. KATಯಲ್ಲೂ ಕೂಡ ಯಾವುದೇ ನಮಗೆ ನಿರೀಕ್ಷೆ ಇಲ್ಲ KATಯಲ್ಲಿ ಏನಾದ್ರು ಆಗುತ್ತೆ ಅನ್ನೋದು. ಸೊ ಈಗ ಉಳಿದಿರುವಂಥ ಇನ್ನೊಂದು ಆಪ್ಷನ್ ಅಂದರೆ ಈ 2017-18 ಬ್ಯಾಚಿನ ಅಭ್ಯರ್ಥಿಗಳು ಹೇಗೋ ಅವಕಾಶವನ್ನು ಕಳ್ಕೊಂಡ್ಬಿಟ್ಟಿದ್ದೀರಾ. ಇನ್ನು ಪ್ರಿಪ್ರೇಷನ್ ಅಂತೂ ಏನೂ ಮಾಡಿಲ್ಲ. ಇನ್ನು ಕೊನೆಯದಾಗಿ ನೀವು ಟ್ರೈ ಮಾಡಬೇಕಾಗಿರೋದು ಎಲ್ಲ ಮಾಧ್ಯಮಗಳ ಒಂದು ಗಮನ ಸೆಳೀತಕ್ಕಂಥದ್ದು ಒಂದು ಹೋರಾಟದ ಮೂಲಕ. ಸೊ ಈಗ ಆಲ್ರೆಡಿ ಇದಕ್ಕೆ ಹಲವಾರು ವಿದ್ಯಾರ್ಥಿಗಳು ಕರೆ ಕೊಟ್ಟಿದ್ದಾರೆ. ಸೊ ಇವತ್ತು ಹಲವಾರು ರಾಜಕಾರಣಿಗಳ ಪ್ರಮುಖ ರಾಜಕೀಯ ವ್ಯಕ್ತಿಗಳ ಭೇಟಿ ಕೂಡ ಆಯಿತು. ಬಟ್ ಅದರಿಂದ ಯಾವುದೇ ರೆಸ್ಪಾನ್ಸ್ ಏನು ಅಂತ ಪಾಸಿಟಿವ್ ಆಗಿ ಬಂದಿಲ್ಲ. ಸೊ ಈಗ ನಾಳೆ ಬೆಳಿಗ್ಗೆ 7:30ಕ್ಕೆ ಚಂದ್ರ ಲೇಔಟ್ನ ಹತ್ರ ಇರುವಂಥ ಫ್ಲ್ಯಾಗ್ ಸರ್ಕಲಲ್ಲಿ ಸೊ ಅಲ್ಲಿ ಒಂದು ನ್ಯೂಸ್ ಫಸ್ಟ್ ಅವ್ರನ್ನ ಕರೆಸಿ ಒಂದು ಮೀಡಿಯಾ ಅಟೆನ್ಷನ್ ತೆಗೆದುಕೊಳ್ಳೋದಕ್ಕೆಲ್ಲ ರೆಡಿಯಾಗಿದ್ದಾರೆ. ಸೊ ಮೀಡಿಯಾ ಅಟೆನ್ಷನ್ ಸಿಕ್ತು ಅಂತಂದರೆ ಒಂದಿಷ್ಟು ವಿಷಯ ಸ್ಟ್ಯಾಂಡ್ ಆಗುತ್ತೆ. ಸೊ ಆ ವಿಷಯ ಸ್ಟ್ಯಾಂಡ್ ಆಯಿತು ಅಂತಂದರೆ ನೆಕ್ಸ್ಟು ನಾಳೆ ನ್ಯೂಸಲ್ಲಿ ಎಲ್ಲವೂ ಕೂಡ ಗಮನ ಸೆಳೆಯುವಂಥ ವಿಚಾರ ಇದೆ. ಆ್ಯಂಡ್ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ. ಎಲ್ಲ ಎಲ್ಲ ಪ್ರಮುಖ ಗಣ್ಯ ರಾಜಕೀಯ ವ್ಯಕ್ತಿಗಳು ಕೂಡ ಎಲ್ರಿಗೂ ಕೂಡ ಸಿಗ್ತಾರೆ ನಾಳೆ. ಆದಷ್ಟು ಪ್ರಯತ್ನ ಮಾಡಿ. ಆ್ಯಂಡ್ ನಿಮ್ಮ ತಾಲೂಕು ಮತ್ತು ಜಿಲ್ಲಾ ಒಂದಿಷ್ಟು ಉಸ್ತುವಾರಿ ಸಚಿವರು ಇರ್ತಾರೆ, MLAಗಳಿರ್ತಾರೆ. ಸೊ ಅವ್ರ ಕಡೆಯಿಂದ ಕೂಡ ಒಂದಿಷ್ಟು ಒತ್ತಡವನ್ನು ಹಾಕಿಸೋ ಕೆಲಸ ಮಾಡಿಸಿ. ಇವತ್ತು ಆಲ್ರೆಡಿ ಬಾಗಲಕೋಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಹೇಳಿದ್ದಾರೆ. ಸೊ ಹಲವಾರು ರೀತಿಯಿಂದ ಒತ್ತಡ ಬಂದಿದೆ. ಸೊ ಅದಕ್ಕೆ ನೆಕ್ಸ್ಟ್ ನಾವು ವಿಚಾರ ಮಾಡ್ತೀವಿ ಈ KS ಪೂರ್ವಭಾವಿ ಪರೀಕ್ಷೆ ಬಗ್ಗೆ ಅಂತ. ಬಟ್ ರಾಜಕೀಯ ವ್ಯಕ್ತಿಗಳ ಮಾತುಗಳನ್ನು ಇಲ್ಲಿ ನಾವು 100% ನಂಬೋದಕ್ಕಾಗಲ್ಲ. ಸೊ ನೋಡೋಣ ನೆಕ್ಸ್ಟು ಏನೇನು ವಿದ್ಯಾರ್ಥಿಗಳು ಕೊನೆಯ ಅವಕಾಶ ಇರೋರು ತುಂಬ ಯಾವ ರೀತಿ ಅಂತಂದರೆ ನೀವು ಡೂ ಆರ್ ಡೈ ರೀತಿ ಇಲ್ಲಿ ಇದೆ, ನಿಮಗೆ ಅವಕಾಶ ಇಲ್ಲ. ಸೊ ಇದು ಮುಗೀತು ಅಂದರೆ ನೆಕ್ಸ್ಟ್ ಆಪರ್ಚುನಿಟಿನೇ ಇಲ್ಲ. ಆ ಕಾರಣಕ್ಕಾಗಿ ಈಗ ಆಲ್ರೆಡಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಎಲ್ಲದರಾಗ ಒಂದು ಕೆಲಸ ಕೂಡ ಆಯಿತು. ನ್ಯಾಯಾಲಯದಲ್ಲೂ ಕೂಡ ನಮಗೆ ಯಾವುದೇ ಪಾಸಿಟಿವ್ ರೆಸ್ಪಾನ್ಸ್ ಬರಲಿಲ್ಲ. ಈಗ ಉಳಿದಿರೋದು ಇದೊಂದೇ, ಬೀದಿಗಿಳಿದು ಹೋರಾಟ ಮಾಡಬೇಕು, ಮೀಡಿಯಾ ಅಟೆನ್ಷನ್ ತೊಗೋಬೇಕು. ಸೊ ಹೇಗಾದರೂ ಮಾಡಿ ಇನ್ನು ಉಳಿದಿರೋ 5 ದಿನದಲ್ಲಿ ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗೋ ರೀತಿ ಮಾಡಿದರೆ ಖಂಡಿತವಾಗಿಯೂ ಕೂಡ ಇದು ಪರೀಕ್ಷೆ ವಿಚಾರದಲ್ಲಿ ಈಗ ಆಲ್ರೆಡಿ MPSC ಅಂದರೆ ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿರ್ಬೋದು, ತೆಲಂಗಾಣದಲ್ಲಿ ಇದೇ ವಿಚಾರಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅವರು ಆಲ್ರೆಡಿ. ಸೊ ಆ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಏನಾದರೂ ಒಂದು ಮಾಡಿ ನೋಡಿದ್ರೆ, ಮೊನ್ನೆ ಅಷ್ಟೇ ನೀವು ನೋಡಿರ್ತೀರ ರಾಜಕೀಯ ಪ್ರಮುಖ ನಾಯಕರ ಕುರ್ಚಿ ಉರುಳೋಗುತ್ತೆ ಅಂತಂದಾಗ ಅವರು ನಾವು ಬಾಂಗ್ಲಾದೇಶ ಮಾತ್ರ ಇಲ್ಲಿ ಹೋರಾಟ ಮಾಡಿಬಿಡ್ತೀವಿ ಅಂದರು. ಇನ್ನು ಇಲ್ಲಿ ಎಷ್ಟೋ ಜನರ ಜೀವನವೇ ಮುಳುಗೋಗ್ತಾ ಇದೆ. ಇಲ್ಲಿ ಯಾಕೆ ನೀವು ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ? ಸೊ ಅಭ್ಯರ್ಥಿಗಳಿಗೆ ಒಂದು ಏನು ಅಂತಂದರೆ ಇದೊಂದು ಅವಕಾಶ ಕೊಟ್ಟು ಕೂಡ ಕಿತ್ಕೊಳ್ಳುವಂಥ ಪ್ರಸಂಗ ದಯವಿಟ್ಟು ನೀವು ಎಡೆ ಮಾಡಿಕೊಡಬೇಡಿ. KPSC ಮಾತ್ರ ತನ್ನ ಮೊಂಡುತನವನ್ನು ಯಥಾವತ್ತು ಬಿಡ್ತಾ ಇಲ್ಲ. ಅವ್ರು ಎನಿ ಕಂಡೀಷನ್ ನಾವು ಎಕ್ಸಾಮ್ ಮಾಡಬೇಕು. ನಮ್ಮದು ಅಷ್ಟು ಕೋಟಿ ಲಾಸ್ ಆಗುತ್ತೆ, ಇಷ್ಟು ಕೋಟಿ ಲಾಸ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳ ಜೀವನವೇ ಲಾಸ್ ಆಗುತ್ತೆ. 4ರಿಂದ 5 ವರ್ಷ ಓದಿದವ್ರ ಪರಿಸ್ಥಿತಿ ಏನು? ಈಗ ಆಲ್ರೆಡಿ ಜನಶಕ್ತಿ ಸಂಘಟನೆಗೆ ಹಲವಾರು ಜನ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಅದರಲ್ಲೆಲ್ಲ ಹೇಳ್ತಾರೆ, ಕೆಲವರು 33 ವರ್ಷ, 34 ವರ್ಷ, 39 ವರ್ಷದವರು ಕೂಡ ಇದ್ದಾರೆ. ಸೊ ಅವ್ರಿಗೆ ಇನ್ನೇನು ಫೈನಲ್ ಅಟೆಂಪ್ಟು, ಇದೊಂದು ಅವಕಾಶವನ್ನು ಅವ್ರಿಗೆ ಕೊಟ್ಟುಬಿಡಿ ದಯವಿಟ್ಟು. ನಾನು ಈ ವಿಚಾರದಲ್ಲಿ ಮೊದಲಿಂದಲೂ ಕೂಡ ಸ್ಟ್ಯಾಂಡ್ ಇದ್ದೀನಿ. ಇನ್ನೂ ಎಷ್ಟು ದಿನ ಆದರೂ ಪರವಾಗಿಲ್ಲ, 5 ದಿನ ಉಳಿದಿದೆ. 5 ದಿನದಲ್ಲೂ ಕೂಡ ಅದೇನೇ ವಿಚಾರ ಇರಲಿ, ನಾನು ಸ್ಟ್ಯಾಂಡ್ ಆಗಿ ಆಸ್ಪಿರೆಂಟ್ಸ್ ಪರ ಇರ್ತೀನಿ. ಸೊ ನಾಳೆ ಬೆಳಿಗ್ಗೆ 7:30ಕ್ಕೆ ಒಂದು ಚಂದ್ರ ಲೇಔಟ್ ಫ್ಲ್ಯಾಗ್ ಸರ್ಕಲ್ ಹತ್ರ ಸೊ ನ್ಯೂಸ್ ಫಸ್ಟ್ ಅವರಿಂದ ಒಂದು ವರದಿ ಇದೆ, ದಯವಿಟ್ಟು ಅಲ್ಲಿ ಬನ್ನಿ. ಯಾರ್ಯಾರು ನಿಮ್ಮ ಅನಿಸಿಕೆಗಳು ಹೇಳ್ಬೇಕು ಅನಿಸುತ್ತೆ ಹೇಳಿ. ಬಿಕಾಸ್ ಕೆಲವರಿಗೆ ವೀಡಿಯೋ ಮಾಡಿ ಹೇಳ್ಕೊಡೋದಕ್ಕೆ ಅದೆಲ್ಲ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ. ಆ ಕಾರಣಕ್ಕಾಗಿ ಆ್ಯಂಡ್ ನಾಳೆಯಿಂದ 5 ದಿನ ಏನೇನು ನೀವು ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಈ ವಿಚಾರದ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೊಡ್ತೀನಿ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.